ನಮಸ್ಕಾರ ಆಚಾರ್ಯಜಿ, ನಾನು ಪಾಮ್ಸೆನ ಅಸ್ಸಾಂನಿಂದ ನಿಮ್ಮನ್ನ ಭೇಟಿ ಮಾಡಲು ಬಂದಿದ್ದೇನೆ. ತುಂಬಾ ಆತುರನಾಗಿದ್ದೇನೆ. ಸರಿಯಾಕಂದ್ರೆ RACಯಲ್ಲಿ ಟಿಕೆಟ್ ಮಾಡಿ ನಿಮ್ಮನ್ನ ಭೇಟಿಯಾಗಲು ಬಂದಿದ್ದೇನೆ. ಸರ್, ನನ್ನ ಪ್ರಶ್ನೆ ಏನಿತ್ತಂದ್ರೆ, ಅಧ್ಯಾಯ 26 ದ ಪನಿಷ್ಮೆಂಟ್ ಕಾಲ್ಡ್ ಎಂಟರ್ಟೈನ್ಮೆಂಟ್. ನಾನು ಕೆಲವು ಚಾಪ್ಟರ್ಸ್ ಓದಿದೆ ಸರ್, ಆದ್ರೆ ಈ ಚಾಪ್ಟರ್ ಪದೇ ನನಗೆ ತುಂಬಾ ಕಾಡ್ತಾ ಇದೆ ಸರ್. ತುಂಬಾ ನನಗೆ ಕನೆಕ್ಟೆಡ್ ಆಗಿದೆ ಅಂತ ಅನ್ಸುತ್ತೆ. ಇದರಲ್ಲಿ ಹೇಳಿದೆ ಸರ್, ಯು ಆರ್ ಲುಕಿಂಗ್, ನೀವು ಮನರಂಜನೆಗಾಗಿ ಹುಡುಕುತ್ತಿದ್ದೀರಿ, ಏಕೆಂದರೆ ನೀವು ತೀವ್ರವಾಗಿ ಬೇಸರಗೊಂಡಿದ್ದೀರಿ. ನಿಮ್ಮ ಇಡೀ ಜೀವನಕ್ಕೆ ಯೋಗ್ಯವಾದದ್ದನ್ನು ಸಹ ಕಂಡುಕೊಳ್ಳಿ. ಮತ್ತು ಸರ್, ಅಂತಹದೇನು ಸಿಗ್ತಾನೆ ಇಲ್ಲ ಜೀವನದಲ್ಲಿ. ಮತ್ತು ನಾನು ನಿಮ್ಮನ್ನ ನೋಡಿದಾಗ ಸರ್ ಏನ್ ಕಾಣಿಸುತ್ತೆ ಅಂದ್ರೆ, ಜೀವನದಲ್ಲಿ ತುಂಬಾ ಕೆಲಸ ಮಾಡೋದು ಅಗತ್ಯ ಇದೆ, ಇಲ್ಲಾಂದ್ರೆ ಜೀವನ ನರಕ ಆಗಿಬಿಡುತ್ತೆ. ಮತ್ತು ಜೀವನದಲ್ಲಿ ಮಾಡೋಕೆ ಯಾವುದೇ ಕೆಲಸ ಬೇಕಾಗಿಲ್ಲ. ಹಾಗಾಗಿ ಕೆಲಸ ಮಾಡೋದಂದ್ರೆ ಯಾವುದೇ ಅರಮನೆ ಕಟ್ಟಬೇಕು, ಸಾಮ್ರಾಜ್ಯ ನಿಲ್ಲಿಸಬೇಕು, ಇದನ್ನ ಮಾಡಬೇಕು, ಅದನ್ನ ಮಾಡಬೇಕು, ಮಿಷನ್ ನಡೆಸಬೇಕು ಅಂತಲ್ಲ. ಹಾಗಾಗಿ ನಾನು ಯಾವಾಗ ಜೀವನದಲ್ಲಿ ಸಾರ್ಥಕ ಕೆಲಸ ಇರಬೇಕು ಅಂತ ಹೇಳ್ತೀನೋ, ಆಗ ನೀವು ಇದರಲ್ಲಿ ಯಾವುದೇ ಭ್ರಮೆಯಲ್ಲಿ ಇರಬೇಡಿ. ನಿಶ್ಚಿತವಾಗಿ ಕೆಲಸ ಇದೆ. ಅದು ಯಾವ ಕೆಲಸ ಆಗಬಾರದಿತ್ತೋ ಆದ್ರೆ ಆಗಿಬಿಡ್ತೋ ಆ ಕೆಲಸವನ್ನ ಪುನಃ ಆಗದ ಹಾಗೆ ನೋಡಿಕೊಳ್ಳೋದು. ಕೆಲಸ ಮಾಡಿ ಏನು ಸಾಧಿಸಬೇಕಾಗಿಲ್ಲ, ಕೆಲಸ ಮಾಡಿ ಏನು ಸಾಧಿಸಿದ್ದೀರೋ ಅದನ್ನ ತೆಗೆದು ಹಾಕಬೇಕು. ದ ವರ್ಕ್ ಇಸ್ ಟು ಡೆಮಾಲಿಶ್, ನಾಟ್ ಟು ಕ್ರಿಯೇಟ್. ಕ್ರಿಯೇಷನ್ ಅಂತೂ ಆಗಿಬಿಡುತ್ತೆ ಯಾವಾಗ ಬೇಡಿಗಳು ಹೋಗುತ್ತವೆಯೋ, ಆಗ ಬರೀ ಕ್ರಿಯೇಟಿವಿಟಿ, ಸೃಜನಶೀಲತೆ ಮಾತ್ರ ಉಳಿಯುತ್ತೆ. ಆದ್ರೆ ನಾನು ಯಾವಾಗ ಕೆಲಸ ಅಗತ್ಯವಿದೆ ಅಂತ ಹೇಳ್ತೀನೋ, ಆಗ ಕೆಲಸದಿಂದ ಈ ನಿರೀಕ್ಷೆಯನ್ನ ಮಾಡಬೇಡಿ. ಅಂದ್ರೆ ಹೋಗ್ಬಿಟ್ಟು ಇದು ಸಾಧಿಸಬೇಕು, ಅದು ಸಾಧಿಸಬೇಕು, ಹೋಗಿ ಹೀಗೆ ಹಾಗೆ, ಈ ಕೆಲಸ ಆ ಕೆಲಸ ದೊಡ್ಡ ಕೆಲಸ ಅಲ್ಲ. ಮೊದಲು ಈ ಕೊಳಕನ್ನು ಹರಡಿದ್ದೀರಿ, ಅದನ್ನ ಸಂಗ್ರಹಿಸಿ ಸ್ವಚ್ಛಗೊಳಿಸಬೇಕು, ಅಷ್ಟು ಸಾಕು.